ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು. ಇಂದು ಈ ಒಂದು 25ನೇ ವರ್ಷದ ವಿವಾಹ ದಿನೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಮತ್ತು ನನ್ನ ಶ್ರೀಮತಿಯ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ನಿರ್ವಹಣೆ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನನ್ನ ಅಣ್ಣ ಮತ್ತು ಅತ್ತಿಗೆ ಭೋಜರಾಜ್, ಪೃಥ್ವಿ, ದೀಪರಾಜ್, ನನ್ನ ಖುಷಿ, ರಚನಾ, ಡಾಕ್ಟರ್ ಚಾರುಲ್, ಸಂಧ್ಯಾ, ಸಂತೋಷ್, ಇನ್ನೂ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋದಕ್ಕೆ ಸುಮಾರು ದಿನಗಳಿಂದ ಅವರು ಶ್ರಮವನ್ನು ಹಾಕಿದ್ದಾರೆ. ಹೀಗಾಗಿ ನಾನು ಮತ್ತು ನನ್ನ ಶ್ರೀಮತಿಯವರು ಒಟ್ಟಿಗೆ ಅವರೆಲ್ಲರಿಗೂ ಕೂಡ ಕೃತಜ್ಞತಾ ಭಾವನೆಯಿಂದ, ಸಮರ್ಪಣಾ ಭಾವನೆಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ದಿನ 25ನೇ ವರ್ಷದ ವಾರ್ಷಿಕ ವಿವಾಹದ ಶುಭ ಸಂದರ್ಭದಲ್ಲಿ ಈ ಒಂದು ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಾನು ವಿಶೇಷವಾಗಿ ಏನಾದರೂ ಸಾಧನೆ ಏನಾದರೂ ಮಾಡಿದ್ದೀನಿ ಅಂತ ಹೇಳಿದರೆ ನನ್ನ ಹಿಂದೆ ಇರ್ತಕ್ಕಂಥ ನನ್ನ ಶ್ರೀಮತಿ ಅವ್ರಿಗೂ ಕೂಡ ಕ್ರೆಡಿಟ್ ಹೋಗ್ತಾ ಇದೆ. ಎಷ್ಟೋ ಸಾರಿ ನನಗೆ ನನ್ನ ಶ್ರೀಮತಿ ಅಲ್ಲ, ನನ್ನ ತಾಯಿಯ ಹಾಗೆ ಕೂಡ ನನಗೆ ಇಂತಿಷ್ಟು ಸಹಕಾರವನ್ನು ಮಾಡಿ ನನ್ನ ಏಳಿಗೆಗೆ, ಇಂತಿಷ್ಟು ಏಳಿಗೆಗೆ ಅವಳು ಕೂಡ ಕಾರಣ ಆಗಿದ್ದಾರೆ. ಹೀಗಾಗಿ ನಾನು ವಿಶೇಷವಾಗಿ ನನ್ನ ಶ್ರೀಮತಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಬಟ್ ಸಾಲ್ಮನೈಸ್ಡ್ ಇನ್ ದ ಅರ್ತ್ ಅಂತ ಹೇಳ್ತಾರೆ. ಅಂದರೆ ಮ್ಯಾರೇಜ್, ಈ ವಿವಾಹ ವ್ಯವಸ್ಥೆ, ವಿವಾಹಗಳು ಸ್ವರ್ಗದಲ್ಲಿ ಆಗಿರುತ್ತೆ, ಸ್ವರ್ಗದಲ್ಲಿ ನಿರ್ಣಯ ಆಗಿರುತ್ತೆ. ಅದು ಕೇವಲ ಈ ಭೂಮಂಡಲದಲ್ಲಿ ಮಾತ್ರ ಅದು ಸಾಲ್ಮನೈಸೇಷನ್ ಆಗುತ್ತೆ ಅಂತ ನಮ್ಮ ವೇದಗಳು ಹೇಳ್ತದೆ. ಹೀಗಾಗಿ ನನಗೆ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ನನಗೆ ನನ್ನ ಶ್ರೀಮತಿಯಾಗಿ ಬಂದಿರತಕ್ಕಂಥ ಅನಿತಾಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆಯೇ ನನ್ನ ಅನಿತಾ ಅವರ ತಂದೆ ತಾಯಿಗಳು ಅಂದರೆ ನನ್ನ ಅತ್ತೆ ಮಾವಂದಿರಿಗೆ ಈ ಶುಭ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಸುಮಾರು 67 kg ಇರ್ತಕ್ಕಂಥ ಒಂದು ಚಿನ್ನವನ್ನು ನನಗೆ ಕೊಟ್ಟಿದ್ದಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಬಾಮಾಯ್ದ ಸುನೀಲ್ ಮತ್ತು ಸಾಧನಾ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ತುಂಬ ದೂರದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಹಾಗೆ ನನ್ನ ಸುನೀಲ್ ಮತ್ತು ಸಾಧನಾ ಅವರ ತಾಯಿ ಆಗಿರ್ತಕ್ಕಂಥವ್ರು ಕೂಡ ಇವತ್ತೊಂದು ದಿನ ಬಂದು ನನಗೆ ಶುಭವನ್ನು ಹಾರೈಸಿದ್ದಾರೆ. ಹಾಗೆ ಈ ಶುಭ ಸಂದರ್ಭದಲ್ಲಿ ನನ್ನ ಮಾವ ಆಗಿರ್ತಕ್ಕಂಥವ್ರು ಮತ್ತೊಬ್ಬ ಮಾವ ಆಗಿರ್ತಕ್ಕಂಥ ವೆಂಕಟರಮಣ ಮತ್ತು ಸುಮಾ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ನನಗೆ ಯಾರು ವಿಶೇಷವನ್ನು ಹೇಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು.